ಕಂಟಿ ಅವ್ರೆ, ಇದ್ದಕ್ಕಿದ್ದಂಗೆ ಬಂದು ಆಚ್ಕೋಗಿ ಅಂದ್ರೆ ಇವನ್ ಕುಡ್ಕೊಂಡ್ ಬಂದಿದ್ದೀರಾ? ನೀವು ಮೊದಲು ಆಚ್ಕೋಗಿ. ಕುಡ್ಕೊಂಬಂದವ್ರಿಗೆ ಇಲ್ಲಿ ಜಾಗ ಇಲ್ಲ. ಅದೇ ಕೊತ್ತು ಕುಯ್ಯೋರ್ಗೆ ಇದೆಲ್ಲ ಆದ್ಮೇಕು ಇವ್ರನ್ನಿಲ್ಲೇ ಎಕ್ಕಣಿದ್ರಲ್ಲವ, ಮೊದ್ಲು ಅವ್ರನ್ನ ಆಚೆ ಕಳ್ಸವ. ಸಿರಿ, ಈಗ ನೀನು ಕುಡ್ದು ಮತ್ತಲ್ಲಿ ಮಾತಾಡ್ತಾ ಇದ್ಯಾ? ಬತ್ತರ ಎದ್ದು ಮಾತಾಡುಮ್ಮ. ನಡಿ ಮನ್ಗೋಗು. ಅವ ನಂಗೆ ಕುಡ್ದಿರ್ಬೋದು, ಆದ್ರೆ ತೀಟಾನೇ ಹೇಳ್ತೀನಿ, ಇವ್ರ ಕಾಲಿಟ್ಮೇಕೆ ನಾವೆಲ್ಲ ಹಾಳಾಗೋಗಿದ್ದು. ಅವ ನೀನು ಯೋಚನೆ ಮಾಡವ, ಇವ್ರು ಬರೋಕ್ಕೂ ಮುಂಚೆ ನಾವೆಲ್ಲ ಏಟ್ ಚಂದಾಗಿದ್ದು. ಅಲೋ ಸುಮಾ, ನಾವೆಲ್ಲ ಏಟ್ ಸಂತೋಷವಾಗಿದ್ವಿ. ನಾನು, ನನ್ನ ಮೆಸ್ಸು, ನೀನು, ಅವ್ವ ಎಲ್ಲ ಏಟ್ ಸಂತೋಷವಾಗಿದ್ವಿ. ಯಾವ ಗಡ್ಗೆನ ಕಾಲಿಟ್ರು ನಮ್ಮ ಮನೆನೇ ಹಾಳಾಗೊಂಟಾಯ್ತು. ಮೊದಲು ಅವನು ಯಾವನೋ ದಾಸಪ್ಪ ನಾನು ಬಂದ, ಅನ್ನಕ್ಕೆ ಸಿಂಗಾರಮ್ಮ ಕಲಿ ಎಲ್ಲ ಸೇರ್ಕೊಂಡು ನನ್ನ ಮೆಸ್ನ ನನ್ನಿಂದ ದೂರ ಮಾಡ್ಬಿಟ್ಟು. ನಾನು ನನ್ನ ಮೆಸ್ಸು ನಮ್ಮದೇ ಪ್ರಪಂಚದಾಗೆ ಆರಾಮಾಗಿದ್ದ. ಅವ್ರನ್ನ ನನ್ನಿಂದ ದೂರ ಮಾಡಿ ನನ್ನ ಬಾಂಡ್ ನಾಕ ಮಾಡ್ಬಿಟ್ರು. ಅವ ಅವ ಇವರಿಬ್ರು ಇಲ್ಲೇ ಇದ್ರೆ ನಾನು ಏನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಈ ಮನೆ ಆರ್ಡ್ರನ್ನ ಈಗ ಕೆಲಸ ಮಾಡ್ಲಿಕ್ಕೆ ಸಾಹೇಬ್ರೆ, ಮನೆ ಹಾಳ್ರು ಅಂತ ಮಾತ್ರ ಕರಿಬೇಡಿ ನಮ್ಮನ್ನ. ಅನ್ನ ಹಾಕಿದ ಮನೆಗೆ ಯಾವತ್ತು ಕೇಡ್ ಬಗೆಯವ್ರಲ್ಲ ನಾವು. ಮುಚ್ಚಾಯ ಸಾಕ. ಕೇಡ್ ಬಯಸೋರಲ್ಲ ಅಂದ್ರೆ ಅವತ್ತು ನನ್ನ ಯಾಕೆ ತಡೆದ್ರಿ? ದಯವಿಟ್ಟು ನನ್ನ ಜೊತೆ ಬನ್ನಿ, ನಾವು ಬಿಟ್ಟು ಹೋಗ್ಬೇಡಿ. ನೀನು ಅವತ್ತು ನನ್ನ ತಡೆದಿದ್ದಕ್ಕೆ ತಾನೆ ನಾನು ಅಲ್ಲಿ ತಡವಾಗಿ ಹೋಗಿದ್ದು, ನನ್ನ ಮಿಸ್ನ ಕಳ್ಕೊಂಡಿದ್ದು. ನೋಡಿ ಸಾಹೇಬ್ರೆ, ಅವತ್ತು ನಾವು ನಿಮ್ಮನ್ನ ತಡೆದಿದ್ದು ಉದ್ದೇಶಪೂರ್ವಕವಾಗಿ ಅಲ್ಲ. ದಿಟ ಹೇಳು, ನೀನವತ್ತು ವಿಲನ್ ಮಾಡಿದ್ದೆ ನನ್ನ ತಡೆದಿದ್ದು. ಹಿಂಗೋ ಸಿಂಗಾರಮ್ಗೆ ಏನೋ ಸಂಬಂಧ ಇದೆ ತಾನೆ? ಹಿಂಗೆಲ್ಲ ಮಾಡಿ ಅಂತ ಅವಳೇ ನಿಂಗೆ ಹೇಳ್ಕೊಟ್ಟಿತ್ತಾನೆ. ಹೇಳು, ಹೇಳ. ಅಮರೆ, ಏನಿದೆಲ್ಲ? ಇವ್ರನ್ನು ಉಳಿಸೋದಕ್ಕೆ ಹೋಗಿ ಬದುಕಿ ಬಾಳಬೇಕಾಗಿರೋ ನನ್ನ ಮಗಳ ಕಳಂಕ ಹೊತ್ಕೊಂಡು ಬಂದಿದ್ದಾಳೆ. ಈಗ ಇವ್ರು ನೋಡಿದ್ರೆ ಎಲ್ಲ ನಮ್ಮದೇ ತಪ್ಪು ಅಂತ ನಮ್ಮ ಮೇಲೆ ಆರೋಪ ಹೊರಿಸ್ತಾ ಇದಾರಲ್ಲ, ನ್ಯಾಯನೇ ಇದು? ಎಲ್ರಿಗೂ ಒಳ್ಳೇದು ಬಯಸೋಳು ನನ್ನ ಮಗಳು. ಸಾಹೇಬ್ರು ಮಾತಾಡ್ತಾರೆ ತಪ್ಪ ಮರ. ಏಯ್, ನಾಟ್ಕಡ್ಬೇಡ. ಸಿಂಗಾರಮ್ಮ ಮತ್ತೆ ಕಲಿನ ಉಳ್ಸಕ್ಕೆ ನೀನು ಮಗಳಾಡಿ ನಾಟಕ ಅದು. ಸಿರಿ, ತೆಪ್ಪು ಸಿರಿ ನೀನ್ ಮಾಡ್ತಿರೋದು. ಒಬ್ಬರ ಬಗ್ಗೆ ಅರ್ಥ ಮಾಡ್ಕೇಳ್ದೆ ಹಿಂಗೆಲ್ಲ ಮಾತಾಡಕ್ ಹೋಗಬಾರ್ದು. ಅವಳು ನಮ್ಗೆ ಕೆಟ್ಟದ್ ಮಾಡ್ಲೇಬೇಕು ಅನ್ನಂಗೆ ಇದ್ದಿದ್ರೆ ಅವತ್ತೇ ಅವಳು ಜೈಲ್ ಒಳಗಡೆ ನಿನ್ನ ಹೆಸರು ಹೇಳಿ ಆಚೆಗೆ ಬತ್ತಿದ್ಲು. ಅವಳು ಹಂಗ್ ಮಾಡಿಲ್ಲ ಅನ್ನಕ್ಕೆ ಅವ್ಳಿಗೆ ಎಂತವಳು ಅಂತ ನೀನು ಅರ್ಥ ಮಾಡ್ಕೆ ಬರ್ದೆ. ಹೌದು ಕಂಟಿ ಅವ್ರೆ, ನೀವು ಕೋಪದಾಗೆ ಸ್ನೇಹನ್ ಬಗ್ಗೆ ಏನೋ ಮಾತಾಡ್ಬೇಡಿ. ಸಿಂಗಾರಮ್ಮ ಮತ್ತೆ ಕಲಿ ತಪ್ಪಿಸ್ಕೊಳಕ್ಕೆ ಸ್ನೇಹ ಕಾರಣ ಅಲ್ಲ. ಇವಳ ಕಾರಣ. ಇವಳು ಅವತ್ತು ಅಡ್ಡ ಬರ್ಲಿಲ್ಲ ಅಂದ್ರೆ ಸೇಡ್ ಎಲ್ಲ ತೀರೋತಿತ್ತು. ನಮ್ಮವನ್ ಕೊಟ್ಟಿರೋ ಮಾತು ಉಳಿತಾ ಇತ್ತು, ನನ್ನ ಮೆಸ್ಸು ಆತ್ಮಕ್ಕೆ ಶಾಂತಿನೇ ಸಿಗ್ತಾ ಇತ್ತು. ಎಲ್ಲ
ಬೇಕಾಡಿದ್ರು ನಾನು ಮಾತ್ರ ನಂಬಕ್ಕಿಲ್ಲವ. ತೆಪ್ಕೊಂಡಿರೋ ನನ್ನ ವೈರಿಗಳನ್ನೂ ಬಿಡಕ್ಕಿಲ್ಲ. ಅತ್ತೆ, ಇವತ್ತು ನಾನೇ ನಿಮಗೆ ಮಸಾಜ್ ಮಾಡ್ತೀನಿ. ಈ ರಾಧಾ ಮಾಡೋ ಮಸಾಜ್ಗೆ ನೀವು ಫುಲ್ ಹುಷಾರಾಗ್ಬಿಡ್ತೀರಾ. ಅಯ್ಯೋ ನೀನು ಯಾಕೆ ಮಾಡ್ತೀಯವ್ವ? ಇನ್ನೇನು ವಸು ಬರ್ತಾಳಲ್ಲ, ಅವಳೇ ಮಾಡ್ತಾಳೆ ಬಿಡು. ಅತ್ತೆ, ಯಾವಾಗಲೂ ಹೊಸನೇ ನಿಮ್ಮ ಸೇವೆ ಮಾಡಬೇಕಾ? ನಾನು ನಿಮ್ಮ ಸೇವೆ ಮಾಡ್ತೀನಿ.